ಕಮಲದ ಕಣ್ಣೋಳ ಮುಖದಲ್ಲಿ ಕಳೆನೇ ಬರ್ತಲ್ವಲ್ಲ. ನನಗ್ ಬೇಜಾರಾದ್ರೆ ನಿನಗ್ ಸಂತೋಷ ಅಲ್ವಾ? ನೋಡಮ್ಮ, ಒಳ್ಳೆಯವ್ರಿಗೆ ಕೆಟ್ಟದಾದ್ರೆ ಕೆಟ್ಟವ್ರು ಖುಷಿ ಪಡ್ತಾರೆ, ಕೆಟ್ಟವ್ರಿಗೆ ಕೆಟ್ಟದಾದ್ರೆ ಒಳ್ಳೆಯವ್ರು ಖುಷಿ ಪಡ್ತಾರೆ. ಮತ್ತೆ ಈ ಕೆಟ್ಟೋಳ್ನ ಹುಡ್ಕೊಂಡು ಹಿಂದೆ ಹಿಂದೆ ಯಾಕೆ ಬರ್ತೀಯಾ? ಹೋಗು ಮನೆಗೆ. ನಂದು, ಸುಮ್ಮನೆ ಜೋಕ್ ಮಾಡಿದೆ. ನನ್ನ ಹೆಂಡತಿಗೆ ಬೇಜಾರಾದ್ರೆ ನನಗೂ ಬೇಜಾರಾಗಲ್ವಾ? ಸರಿ, ಏನಾಯ್ತು ಹೇಳಿ ಈಗ? ಆದಿ ಅಣ್ಣಂಗೆ ಮಾತು ಬಂದಿದೆ ಅಂತ ರಾವಣ್ಣಗ್ ಗೊತ್ತಾಗಿದೆ. ನನಗ್ ಯಾಕೆ ಹೇಳಿಲ್ಲ ಅಂತ ಫೋನ್ ಮಾಡಿ ಹೆದರಿಸ್ತಾ ಇದ್ದಾರೆ. ದೊಡ್ಡವ್ರ ಸವಸ ನಮ್ಗೆ ಯಾಕೆ? ರಾವಣ್ ಸರಿ ಇಲ್ಲ. ಬಾ, ರಾವಣ ಹತ್ರ ಹೋಗಿ ನಿಮ್ಮ ಅಣ್ಣನೇ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿದ್ರು. ಅವ್ರು ಹೇಳಿದ್ಮೇಲೆ ಅವ್ರ ಮಾತನ್ನ ಮೀರಕ್ಕಾಗಲ್ಲ ಅಂತ ರಾವಣ ಹತ್ರ ಹೋಗಿ ಸಾರಿ ಕೇಳೋಣ. ಬಾ, ಹೋಗೋಣ. ಏ ಬಿಡು ಕೈನ, ನಾನೆಲ್ಲಿಗೂ ಬರಲ್ಲ. ನೋಡೋ, ನಾನು ಹೇಳ್ತಾ ಇದ್ದೀನಿ, ಸುಮ್ಮನೆ ರಿಸ್ಕ್ ತಗೊಳ್ಳೋದು ಬೇಡ. ಏನು ಏನ್ ನಿಮ್ ಪ್ರಾಬ್ಲಮ್ಮು? ರಾವಣ್ ಫೋನ್ ಮಾಡಿದ್ರು. ಆದಿಗೆ ಮಾತು ಬರ್ತಾ ಇದೆಯಾ ಅಂತ ಕೇಳಿದ್ರು. ನಾನಿಲ್ಲ ಅಂತ ಹೇಳ್ದೆ. ನನಗ್ ಗೊತ್ತು ನಿನ್ನ ಹತ್ರ ಕನ್ಫರ್ಮ್ ಮಾಡೋದಕ್ಕೆ ನಾನು ಕೇಳ್ತಾ ಇರೋದು ಅಂತ ಹೇಳಿದ್ರು. ನಾನು ಬರುತ್ತೆ ಅಂತ ಹೇಳಿದ್ದಕ್ಕೆ ನನ್ನನ್ನೇ ಬೈದ್ಬಿಟ್ರು. ಶಿವಗಾಮಿ ಮನೆ ಕೆಲಸದವಳನ್ನ ಕೊಲೆ ಮಾಡ್ದಂಗೆ ನಿನ್ನನ್ನು ಕೊಲೆ ಮಾಡ್ತೀನಿ ಅಂತ ಹೆದರಿಸ್ತಾ ಇದ್ದಾರೆ. ಅದಕ್ಕೆ ಇವನು ಬಾ ಹೋಗಿ ಸಾರಿ ಕೇಳ್ಕೊಂಡು ಬರೋಣ ಅಂತ ಕರೀತಾ ಇದ್ದಾನೆ. ನನ್ ತಂಗಿಯಾಗಿ ಒಬ್ಬ ಸಾಮಾನ್ಯ ಮನುಷ್ಯನ ಹತ್ರ ಹೋಗಿ ಸಾರಿ ಕೇಳೋದು ನನ್ಗೆ ಅವಮಾನ. ಅವನ್ ನಿನ್ನ ಮುಟ್ಟಬೇಕು ಅಂದ್ರೆ ನೀನಿರೋ ಜಾಗಕ್ಕೆ ಹುಡ್ಕೊಂಡು ಬರ್ಬೇಕು, ಇಲ್ಲ ಅವನಿರೋ ಜಾಗಕ್ಕೆ ಕರ್ಕೊಂಡು ಹೋಗ್ಬೇಕು. ಆದ್ರೆ ನಾನು ಇಲ್ಲಿ ಮನೇಲೆ ಕೂತ್ಕೊಂಡು ಅವನನ್ನ ಪರಲೋಕಕ್ಕೆ ಬೇಕಾದ್ರೂ ಕಳಿಸ್ಬಿಡ್ತೀನಿ. ಒಂದು ಸಣ್ಣ ಗಾಯ ಕೂಡ ಆಗಲ್ಲ, ಒಂದು ಡ್ರಾಪ್ ರಕ್ತ ಕೂಡ ಬರಲ್ಲ. ಅವನ ಪ್ರಾಣ ಪಕ್ಷಿ ಆರೋಗುತ್ತೆ. ನೀನ್ ಹೆದರ್ಕೋಬೇಡ ನಂದಿನಿ. ಅವ್ರೇನಾದ್ರೂ ನಿನ್ಗೆ ಹಾನಿ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ರೆ ಅವ್ರ ಕತೆನ ಮುಗಿಸ್ಬಿಡ್ತೀನಿ ನಾನು. ನೋಡ್ದ್ಯಾ, ಇದೆ ನಿನಿಗೂ ನಮ್ಮ ಅಣ್ಣಂಗೂ ಇರೋ ವ್ಯತ್ಯಾಸ. ಇಲ್ಲ ಅಣ್ಣ, ನಿನಗ್ ಮಾತು ಬಂದಿರೋ ವಿಷಯ ಅವನಿಗೆ ಹೇಗೋ ಗೊತ್ತಾಗಿರತ್ತೆ. ಆ ಶಾಂಭವಿ ದೇವಿ ಯಾವುದೋ ರೂಪದಿಂದ ರಾವಣಕ್ಕೆ ತಿಳಿಯೋ ಹಾಗೆ ಮಾಡಿರ್ಬೇಕು. ಅಥವಾ ಅವನಿಗೆ ಡೌಟ್ ಬಂದು ನಿನ್ನ ಹತ್ರ ಆದಿಗೆ ಮಾತು ಬರುತ್ತಾ ಅಂತ ಒಂದು ಮಾತು ಕೇಳಿರ್ಬೋದು. ಅಕಸ್ಮಾತ್ ನೀನ್ ಬಾಯಿ ತಪ್ಪಿ ವಿಷಯ ಏನಾದ್ರೂ ಹೇಳ್ಬೋದು ಅಂತ ಕೇಳಿರ್ಬೇಕು. ಅದೇನೇ ಆಗಿರ್ಲಿ, ನೀನ್ ಹೆದರ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಇವ್ರನ್ನೆಲ್ಲ ನಾನ್ ನೋಡ್ಕೋತೀನಿ, ನೀನ್ ಧೈರ್ಯವಾಗಿರೋ. ಸರಿ ಅಣ್ಣ, ಆಯ್ತು. ನೀನ್ ಇಷ್ಟೆಲ್ಲ ಹೇಳಿದ್ಮೇಲೆ ನನಗಿನ್ ಯಾವ ಭಯನೂ ಇಲ್ಲ. ರಾವಣ್, ನನ್ನ ಹತ್ರನೇ ಗೇಮ್ ಮಾಡ್ತೀಯ? ನಿನ್ಗಿಷ್ಟ್ರಲ್ಲೇ ಒಂದು ಗತಿ ಕಾಣಿಸ್ತೀನಿ.
ಅಮ್ಮೋರ್ನ ಊಟ ಕರ್ಕೊಂಡ್ ಬರ್ಲಾ? ಭೈರವಿಗೆ ಊಟ ಮಾಡಿಸ್ತಾರೇನೋ. ಅಯ್ಯೋ ಬೇಡ ಸುಮ್ನಿರು ರೂಪ. ಅಮ್ಮವ್ರನ್ನ ಊಟ ಕರ್ಕೊಂಬಂದ್ರೆ ದಿಶನ್ ಕರ್ಕೊಂಬರ್ಬೇಕು ಅಂತ ಹಠ ಮಾಡ್ತಾರೆ. ದಿಶನ್ ಕರ್ಕೊಂಬಂದ್ರೆ ಇವಳು ಊಟ ಮಾಡಲ್ಲ, ಎದ್ದು ಹೋಗ್ತಾಳೆ. ಅದಕ್ಕೆ ಫಸ್ಟ್ ಇವಳು ಊಟ ಮಾಡ್ಬಿಡ್ಲಿ, ಆಮೇಲೆ ಬೇಕಾದ್ರೆ ಕರೆಯೋಣ. ಸರಿ ಕಮಲಮ್ಮ. ಚಪಾತಿ ಬಿಡಿಸ್ಲಾ, ರೈಸ್ ಹಾಕ್ಲಾ? ಚಪಾತಿನೇ ಹಾಕಿ. ಇಲ್ಲಿ ಸಾಕು. ಇನ್ನು ಬೇಕಾದ್ರೆ ಕೇಳು. ಅಮ್ಮವ್ರೆ, ಕಮಲಮ್ಮ, ನನ್ಗೀಗ್ಲೇ ಬೇಡ. ಇವಳಿಗೆ ಊಟ ಮಾಡಿಸಿ ಆಮೇಲೆ ನಾನು ತಿಂತೀನಿ. ನೀನ್ ಚಪಾತಿ ತಿಂತೀಯಾ, ರೈಸ್ ತಿಂತೀಯಾ ಪುಟ್ಟ? ಚಪಾತಿ ತಿಂತೀನಿ. ಓಕೆ. ಸಾಕು ತಗೊಳ್ಳಿ. ಹಾ, ಒಂದ್ ನಿಮಿಷ. ಸಾಕು. ಇರು ಪುಟ್ಟ, ನಾನೇ ತಿನ್ನಿಸ್ತೀನಿ. ಇಲ್ಲ ಬೇಡ ಆಂಟಿ, ನಾನೇ ತಿಂತೀನಿ. ಚಿನ್ನಿ, ನೀನು ಚಲ್ಕೊಂಡ್ಬಿಡ್ತೀಯ, ಅದಕ್ಕೆ ನಾನೇ ನಿನಗ್ ತಿನ್ನಿಸ್ತೀನಿ, ಓಕೆನಾ? ಇಲ್ಲ ಆಂಟಿ ಬೇಡ ಪ್ಲೀಸ್, ನಾನೇ ತಿಂತೀನಿ. ಇರ್ಲಿ ಬಿಡು, ನಾನು ಬೇಡ. ತಿನ್ನಿಸ್ತೀನಿ, ತಗೋ. ಅಯ್ಯೋ, ನಿಮ್ ಕೈ ಅವಳ ಬಾಯಿ. ಅವಳು ತಿನ್ಸೋದ್ ಬಿಟ್ಬಿಟ್ಟು ನನ್ನ ಯಾಕೆ ನೋಡ್ತಿದ್ದೀರಾ? ನಾನು ಮಗು ತಾನೆ, ನಾನೇ ತಿಂತ ಇಲ್ವಾ? ಅದು ನೋಡಿ ಅವಳು ಕಲಿತಾಳೆ. ಒಳ್ಳೆ ಅಭ್ಯಾಸ ನಮ್ಮ ಇದು. ಒಂದು ಮಗು ಇನ್ನೊಂದು ಮಗುನ ನೋಡಿ ಕಲಿಯುತ್ತೆ. ಅದಕ್ ನೀನ್ ಯಾಕಮ್ಮ ನನ್ನನ್ನು ಹಂಗೂರೈಸ್ತಾ ಇದ್ಯಾ? ಹಂಗ್ ನೋಡ್ತಾ ಇದ್ರೆ ಏನ್ ಅರ್ಥ? ಅವಳೇನ್ 6 ತಿಂಗಳ ಮಗುನ ತಿನ್ನಕ್ಕಾಗಲ್ಲ ಅನ್ನಕ್ಕೆ. ನೀನ್ ತಿನ್ಸಿದವಳಿಗೆ ಇಷ್ಟ ಇದೆಯೋ ಇಲ್ವೋ? ಇಷ್ಟಿಷ್ಟು ತಿನ್ಸಿದ್ರೆ ಅವಳು ಹೆಂಗ್ ತಿಂತಾಳೆ? ಒಳ್ಳೆ ಕರಡಿಗೆ ತುರ್ಕ್ದಂಗ್ ತುರ್ಕ್ತಿಯಲ್ಲ. ಅಲ್ಲ ಕಣೆ, ನಾನ್ ಏನ್ ಹೇಳ್ದೆ ಅಂತ ನೀನ್ ಇಷ್ಟೆಲ್ಲ ಮಾತಾಡ್ತಿದ್ಯಾ? ನೀನ್ ನೋಡಿದ್ಕೆ ನಾನು ಹೇಳಿದಷ್ಟೇ. ಇಷ್ಟ ದಿವಸ ನನ್ ಕೈಲೇ ಊಟ ಮಾಡ್ತಿದ್ಲು, ಇವತ್ತು ಮಾಡ್ತಿಲ್ಲ ಅಂತಂದ್ರೆ ಏನರ್ಥ? ಅವಳು ಯಾಕೆ ನೀನ್ ತಿನ್ಸಿದ್ರು ಊಟ ಮಾಡ್ತಾ ಇಲ್ಲ ಅಂತ ನನ್ಗೇನ್ ಗೊತ್ತಾಗತ್ತೆ? ಅಬ್ಬಬ್ಬಬ್ಬ, ಒಂದ್ ಹೊತ್ತು ಈ ಮನೇಲಿ ನಿಮ್ದಿಯಾಗಿ ಊಟ ಮಾಡಕ್ಕಾಗಲ್ಲ.